ಹಾಯ್ ಎಲ್ರಿಗೂ, ವೆಲ್ಕಮ್ ಟು ನಿವಿಯಾಸ್ ಚಾನಲ್. ನಾನು ನಿವೇದಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾನೊಂದು ಹಲಸಿನಕಾಯಿ ರೆಸಿಪಿ ಜೊತೆ ಬಂದಿದ್ದೇನೆ. ಇದೊಂದು ಸಖತ್ ಟೇಸ್ಟಿ ಆಗಿರುವ ಸೂಪರ್ ಫುಡ್. ಇದು ಕೇರಳದ ಫೇಮಸ್ ಮತ್ತು ಸೀಸನಲ್ ಫುಡ್. ಚಕ್ಕ ಪುಳುಕು ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಊರಲ್ಲಿ ಬೇರೆ ಹೆಸರಿಂದ ಕರೀತಾರಾ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಹಲಸಿನಕಾಯಿ ಸೀಸನ್ ಮುಗಿತಾ ಬಂತು. ಅದು ಮುಗಿಲಿಕ್ಕೆ ಮುಂಚೆ ನೀವೊಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಬನ್ನಿ ರೆಸಿಪಿ ನೋಡುವ. ಇದಕ್ಕೆ ನಾನೊಂದು ಹಲಸಿನಕಾಯನ್ನು ತಗೊಂಡಿದ್ದೇನೆ. ಹಣ್ಣಾಗಲಿಕ್ಕೆ ಆದ ಕಾಯನ್ನು ತಗೊಂಡಿದ್ದೇನೆ. ಇಲ್ಲಿ ಕಾಯಾದರೂ ತೊಂದರೆ ಇಲ್ಲ, ಹಣ್ಣಾಗದೇ ಇದ್ದರೆ ಆಯಿತು. ಇದನ್ನು ಕಟ್ ಮಾಡಿಕೊಂಡು ಅದರ ತೊಳೆ ಎಲ್ಲ ತೆಗೆದು ಇಟ್ಕೊಳ್ಳಿ. ಆಮೇಲೆ ಅದರ ತೊಳೆಯಿಂದ ಬೀಜ ತೆಗೆದು ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಹಲಸಿನಕಾಯಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಈ ರೆಸಿಪಿ ಅಂತೂ ತುಂಬ ರುಚಿ. ಇದನ್ನು ತಿಂದ ಮೇಲೆ ಅಂತೂ ಇದರ ಕೆಲಸ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೆ ಕೂಡ ಇದು ತುಂಬಾ ಇಷ್ಟ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಹಲಸಿನಕಾಯಿ ಸೀಸನ್ ಮುಗಿಲಿಕ್ಕೆ ಮುಂಚೆ ನಿಮಗೆ ಕೂಡ ಇಷ್ಟ ಆಗ್ತದೆ. ಎಲ್ಲ ಹಲಸಿನಕಾಯನ್ನು ಬಿಡಿಸ್ಕೊಂಡು ಇಟ್ಕೊಂಡಾಯಿತು. ಇನ್ನು ಇದರ ಬೀಜವನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದನ್ನು ಎಲ್ಲರೂ ಇರುವಾಗ ಮಾಡಿದರೆ ತುಂಬ ಒಳ್ಳೆಯದು. ಬೇಗ ಬೇಗ ಕೆಲಸ ಆಗತ್ತೆ. ಇಲ್ಲಿ ನಾನು, ಅಮ್ಮ ಮತ್ತು ನಂದು ಸೇರಿ ಮಾಡ್ತಾ ಇದ್ದೀವಿ. ಸಣ್ಣ ಸಣ್ಣ ಮಾಡಿದಷ್ಟು ಒಳ್ಳೆಯದು. ಬೇಗನೆ ಬೇಯಲಿಕ್ಕೋಸ್ಕರ ಸಣ್ಣ ಮಾಡೋದು, ಆಯಿತಾ. ನೋಡಿ, ನಾವು ಇಷ್ಟೆಷ್ಟು ದೊಡ್ಡದು ಮಾಡಿದ್ವಿ. ತುಂಬ ಹೊತ್ತಾಗ್ತದೆ ಅಲ್ವಾ, ತುಂಬ ಉಂಟಲ್ವಾ ಅಂತ ಹೇಳಿ. ನೀವು ಇದಕ್ಕಿಂತ ಸಣ್ಣ ಬೇಕಾದರೆ ಮಾಡಿ, ಇದಕ್ಕಿಂತ ದೊಡ್ಡ ಮಾಡಬೇಡಿ, ಬೇಯಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೀಗೆ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಾಯಿತು. ಅದರ ಸಿಪ್ಪೆಯನ್ನು ತಮ್ಮ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾನೆ. ಹಸುವಿಗೆ ಕೊಡಲಿಕ್ಕೆ ಆಗ್ತದೆ ಅಲ್ವಾ, ಅದಕ್ಕೆ. ಇನ್ನು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಹಲಸಿನಕಾಯನ್ನು ಒಂದ್ಸಲ ಬೇಕಾದರೆ ತೊಳ್ಕೊಳ್ಬೋದು, ಇಲ್ಲ ಅಂದರೂ ತೊಂದರೆ ಇಲ್ಲ. ಅದನ್ನು ಸೈಡಲ್ಲಿ ಇಟ್ಟು ಬಿಡಿ. ಇನ್ನು ನಾವು ಇದಕ್ಕೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡುವ. ಇಲ್ಲಿ ನಾನು 1 ಹೋಳು ಆಗುವಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ತೆಂಗಿನಕಾಯಿಯನ್ನು ಈ ಥರನೇ ಕಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ, ತುರ್ಕೊಂಡ್ರೆ ಕೂಡ ಆಗ್ತದೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೇನೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತಗೊಂಡ್ರೂ ಆಗ್ತದೆ, ಇಲ್ಲ ಅಂತ ಹೇಳಿದರೂ ಕೂಡ ಆಗ್ತದೆ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ತಗೊಂಡಿದ್ದೇನೆ. ಒಂದು 4 ಕಾಯಿ ಮೆಣಸು, ಜಾಸ್ತಿ ಖಾರ ಇಲ್ಲದ್ದು ಕೂಡ ತಗೊಂಡಿದ್ದೇನೆ. ಇನ್ನು ಇದನ್ನು ಸ್ವಲ್ಪ ಜಜ್ಜಿ ತರಬೇಕು. ನೀರು ಹಾಕದೆ 1 2 ರಿಂದ 3 ಸುತ್ತು ಮಿಕ್ಸಿಯಲ್ಲಿ ತಿರುಗಿಸಿ ತಂದರೆ ಸಾಕಾಗ್ತದೆ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಕಾದ ನಂತರ, ಅಂದರೆ ಅದರ ನೀರಿನ ಅಂಶ ಎಲ್ಲ ಹೋದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿ ಸಿಡಿಸ್ಕೊಳ್ಬೇಕು. ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ರುಬ್ಬಿ ಇಟ್ಕೊಂಡಂತಹ ತೆಂಗಿನಕಾಯಿ ಮಸಾಲೆ ಇಲ್ವಾ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಮಸಾಲೆ ಹಾಕಿದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಇದು ಹಲಸಿನಕಾಯಿ ಇಲ್ವಾ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳಿ, ಎಣ್ಣೆಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ಮಸಾಲೆ ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಇದು ಬೇಯಲಿಕ್ಕೆ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ನೋಡಿ, ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನಾವು ನೋಡಿ ನೋಡಿ ಹಾಕ್ಕೊಳ್ಬೇಕಾಗ್ತದೆ, ತಳ ಹಿಡಿಬಾರ್ದು. ಹಾಗೆ ನೋಡಿ ನೋಡಿ ಹಾಕ್ಕೊಳ್ಳಿ ನೀರು. ಆಮೇಲೆ ಅದಕ್ಕೆ ಮುಚ್ಚಳ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತಾದ ನಂತರ ಮುಚ್ಚಳ ತೆಗೆದು ಮಗಿಸ್ಕೊಳ್ಳಿ. ಒಂದೇ ಸೈಡಿದ್ದು ಬೇಯಬಾರ್ದಲ್ಲ, 2 ಸೈಡ್ ಕೂಡ ಬೇಯಬೇಕಲ್ಲ. ಹಾಗಾಗಿ ಅಡಿಯಲ್ಲಿದ್ದದ್ದು ಮೇಲೆ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಂತ ಹೇಳಿದರೆ ತಳ ಹಿಡಿತದೆ. ಪಾಯಸಕ್ಕೆ ಹಾಕುವ ಹಾಗೆ ಮಿಕ್ಸ್ ಮಾಡೋದಲ್ಲ, ಆವಾಗವಾಗ ತಳ ಹಿಡಿಯೋದ ಹಾಗೆ ನೋಡ್ಕೊಳ್ಬೇಕು. ನೀರು ಕಡಿಮೆ ಇದ್ದರೆ ನೀರು ಹಾಕಿ ಬೇಯಿಸ್ಕೊಳ್ತಾ ಇರಬೇಕು. ನಾನು ಒಂದ್ಸಲ ಮಗುಚಿ ಮುಚ್ಚಳ ಮುಚ್ಚಿಬಿಟ್ಟೆ. ಚೆನ್ನಾಗಿ ಬೇಯಲಿ. ಒಂದು 10 ನಿಮಿಷ ಆದ ನಂತರ ಮುಚ್ಚಳ ತೆಗೆದು ನೋಡಿದರೆ ಆಲ್ಮೋಸ್ಟ್ ಬೆಂದಿದೆ. ಚೆನ್ನಾಗಿ ಬೆಂದಿದ್ರೆ ಗುದ್ದಿ ಒಂದು ಹದಕ್ಕೆ ತರಲಿಕ್ಕೆ ಸುಲಭ ಆಗ್ತದೆ.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗುದ್ದಬೇಕು. ಒಲೆಯನ್ನು ಲೋ ಫ್ಲೇಮಲ್ಲಿ ಇಡಿ. ಈ ರೆಸಿಪಿ ವೆಜ್ ಮತ್ತು ನಾನ್ ವೆಜ್ ಪದಾರ್ಥಗಳಿಗೆ ಒಳ್ಳೆಯದಾಗ್ತದೆ. ಹಾಗೆ ಪದಾರ್ಥ ಇಲ್ಲದೆ ಹಾಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿರ್ತದೆ. ನನಗೆ ಇದು ಚಿಕನ್ ಕರಿ ಜೊತೆ ತಿನ್ನಲಿಕ್ಕೆ ತುಂಬ ಇಷ್ಟ. ಒಂದು ಒಲೆಯಲ್ಲಿ ಚಕ್ಕ ಪುಳುಕು ರೆಡಿ ಆಗ್ತಾ ಇದೆ. ಹಾಗೆ ಮತ್ತೊಂದು ಒಲೆಯಲ್ಲಿ ಇದಕ್ಕೆ ಬೇಕಾಗುವ ಪದಾರ್ಥ ಚಿಕನ್ ಕರಿ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದ್ದಬೇಕು ಇದನ್ನು. ನೋಡಿ ಗುದ್ದಿ ಗುದ್ದಿ ಹಸಿನಕಾಯಿ ಈ ಹದಕ್ಕೆ ಬರಬೇಕು. ಇಷ್ಟಾದರೆ ಸಾಕಾಗ್ತದೆ. ಒಲೆ ಆಫ್ ಮಾಡಿ. ಚಕ್ಕ ಪುಳುಕು ರೆಡಿ ಆಯಿತು. ಈ ಮಳೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿಯಾಗಿ ತಿನ್ನಬೇಕು, ತುಂಬ ರುಚಿಯಾಗಿರ್ತದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಲಸಿನಕಾಯಿ ಸೀಸನ್ ಮುಗಿಲಿಕ್ಕೆ ಮುಂಚೆ ಇದನ್ನೊಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಈ ವಿಡಿಯೋನ ಅಥವಾ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಪ್ಲೀಸ್ ನನ್ನ ಚಾನಲನ್ನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.